ಹಾಗೆ ಗೀತಾಪಾರಾಯಣವು ಕೂಡ ಒಂದು ಪೂಜಾ ಎಂಬ ಸಂಕಲ್ಪದಿಂದಾನೇ ತಾವೆಲ್ಲರೂ ಕೂಡ ಪಾರಾಯಣವನ್ನು ಮಾಡಿ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ನಾವು ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ನಾವು ಪೂಜೆ, ಹೋಮ, ಹವನಗಳು ಅಥವಾ ಪಾರಾಯಣ ಯಾವುದೇ ಇರಲಿ ಮಾಡದಿದ್ದರೂ ಕೂಡ ಆ ಭಗವಂತನ ಅನುಗ್ರಹ ಇದ್ದರೆ ಸಕಲವೂ ಸಿದ್ಧಿಸುತ್ತೆ ಎಂಬ ಆಚಾರ್ಯರ ಮಾತಿನಂತೆ ಈ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಕೃತಾರ್ಥರಾಗೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಂತರ ಯಥಾಪೂರ್ವಂ ಸಂಕಲ್ಪವನ್ನು ಮಾಡೋಣ. ಭಕ್ತಿ ಶ್ರದ್ಧೆಯಿಂದ ಕಣ್ಮುಚ್ಚಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಸಂಕಲ್ಪವನ್ನು ಮಾಡಿ ತತ್ಫಲಿತವನ್ನು ಪಡೆಯಲಿ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಸಪ್ತದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾಶ್ರವಣಂ ಪ್ರವಚನಂ ಚ ಕರಿಷ್ಯಾಮಹೇ. ತದನಂತರ ಶ್ರೀಕೃಷ್ಣ ದೇವರ ಪ್ರಾರ್ಥನೆಯಿಂದ ಮತ್ತೆ ಪಾರಾಯಣಕ್ಕೆ ಹೋಗೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ.
ಹೀಗೆ ಭಗವದ್ಗೀತಾ ಪ್ರಾರ್ಥನಾ ಹಾಗೆ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡಿದ ನಂತರ ಆಚಾರ್ಯರು ಆಗಮಿಸಿದ್ದಾರೆ. ಅವರು ಈ ಅಧ್ಯಾಯದ ಆಗಲೇ ಹೇಳಿದ್ದಾರೆ, ಅದ್ಭುತವಾದ ಅರ್ಥವನ್ನು ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನೀಡಿದ್ದಾರೆ. ಅದರರ್ಥವನ್ನು ಸಾವಧಾನವಾಗಿ ಕೇಳಿ ಅದನ್ನು ನಾವು ಅನುಸರಿಸಬೇಕು ಎಂಬ ಉದ್ದೇಶದಿಂದಲೇ ಭಗವದ್ಗೀತಾ ಒಂದು ಪಾರಾಯಣ ಪ್ರವಚನದ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯು ನಮ್ಮೆಲ್ಲರಿಗೋಸ್ಕರ ಏರ್ಪಾಡು ಮಾಡಿದೆ. ಈಗ ಆಚಾರ್ಯರ ಪ್ರವಚನವನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರದ್ಧಾತ್ರಯ ವಿಭಾಗ ಎಂಬುವ 17ನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 11ನೇ ಶ್ಲೋಕವನ್ನು ಚಿಂತಿಸ್ತಾ ಇದ್ದೇವೆ. 11ನೆಯ ಶ್ಲೋಕದಲ್ಲಿ ಅನೇಕ ವಿಷಯಗಳನ್ನು ತಿಳಿತಾ ಫಲಾಕಾಂಕ್ಷೆ ಇರಬಾರದು ಎಂಬುದಾಗಿ ಹೇಳಿದ್ದಾನೆ. ಫಲವನ್ನು ಇಟ್ಟುಕೊಳ್ಳದೆ ಒಬ್ಬ ಮಂದಮತಿಯೇ ಪ್ರವೃತ್ತಿ ಮಾಡದೇ ಇರುವಾಗ ಬುದ್ಧಿವಂತರು ಹೇಗೆ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ? ಎಲ್ಲರಲ್ಲೂ ಕೂಡ ಫಲಾಕಾಂಕ್ಷೆ ಇದ್ದೇ ಕಾರ್ಯ ಮಾಡ್ತಾರಲ್ವಾ ಅಂತ ಕೇಳಿದ್ದಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಫಲ ಅಂದರೆ ಯಾವುದು, ಫಲಾಕಾಂಕ್ಷೆ ಅಂದರೆ ಯಾವುದನ್ನು ಆಕಾಂಕ್ಷೆ ಪಡಬೇಕು, ಯಾವುದನ್ನು ಪಡಬಾರದು, ಈ ವಿಷಯಗಳನ್ನು ನಾವು ಸುದೀರ್ಘವಾಗಿ ಚಿಂತನೆ ಮಾಡಿದ್ದೇವೆ. ಕೃಷ್ಣ ಇಂತಹ ಫಲಾಕಾಂಕ್ಷೆ ಇಲ್ಲದೆ ಕರ್ಮವನ್ನು ಮಾಡು ಎಂಬುವ ಅಭಿಪ್ರಾಯ ಇದ್ದಲ್ಲಿಯೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾನೆ ಹಿಂದಿನ ಅಧ್ಯಾಯಗಳಲ್ಲಿ. ಕರ್ಮಣ್ಯೇವ ಅಧಿಕಾರ, ನಿನಗೆ ಕರ್ಮದಲ್ಲಿ ಅಧಿಕಾರ, ಈ ಫಲ ಬೇಕು ಅಂತ ಕೇಳುವುದರಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ತಿಳಿಸುತ್ತಾ ಇದ್ದಾನೆ. ಹೀಗೆ ಫಲಾಕಾಂಕ್ಷೆ ಇಲ್ಲದೆ ಕರ್ಮ ಮಾಡುವುದು ವಿಧಿದೃಷ್ಟ ಅಂತ ಎರಡನೆಯದ್ದು. ಮಾಡುವ ಯಜ್ಞ ಸಾತ್ವಿಕವಾಗಲಿಕ್ಕೆ ವಿಧಿದೃಷ್ಟವಾಗಿರಬೇಕು. ವಿಧಿದೃಷ್ಟ ಅಂದರೆ ಶಾಸ್ತ್ರದಲ್ಲಿ ಹೇಳಿರಬೇಕು. ಏನೋ ಖುಷಿ ಬಂದಾಗೆ ನಾನು ಮಾಡ್ತಾ ಇದ್ದೇನೆ, ನನ್ನ ಖುಷಿ ಇದು ಎಂಬುದಾಗಿ ಅಲ್ಲ. ಕೆಲವೊಮ್ಮೆ ಹೀಗಾಗತ್ತೆ, ಶಾಸ್ತ್ರದಲ್ಲಿ ಹೇಳಿದೆ ಅಂತ ತಿಳಿಯದೆ ಶಾಸ್ತ್ರದಲ್ಲಿದ್ದದ್ದನ್ನು ಮಾಡಿರ್ತೇವೆ, ಅದು ಯೋಗ್ಯ. ಶಾಸ್ತ್ರ ವಿರುದ್ಧವಾಗಿ ಮಾಡಬಾರದು ಎಂಬುದೇ ಇದರ ತಾತ್ಪರ್ಯ. ವಿಧಿದೃಷ್ಟವಾಗಿರಬೇಕು, ಶಾಸ್ತ್ರೋಕ್ತವಾಗಿರಬೇಕು. ಭಾರತದಲ್ಲಿ ಒಂದು ಕಥೆ ಬರ್ತದೆ. ಭೀಷ್ಮಾಚಾರ್ಯರು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಾವ ಯಜ್ಞ? ಪಿತೃಯಜ್ಞ. ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ ತನ್ನ ತಂದೆಯಾದ ಶಂತನು ಮಹಾರಾಜರದ್ದು. ಶ್ರಾದ್ದವನ್ನು ವೈದಿಕವನ್ನು ಮಾಡುವಾಗ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಪಿಂಡ ಪ್ರದಾನವನ್ನು ಮಾಡುವಾಗ ಪಿಂಡ ಸ್ಥಳದಿಂದ ಒಂದು ಕೈ ಮೇಲೆ ಬಂತಂತೆ. ಕೈ ಮೇಲೆ ಬಂದಾಗ ಬೇರೆಯವರಾಗಿದ್ದರೆ ಓಡಿ ಹೋಗಿಬಿಡ್ತಿದ್ರು. ಆ ಪಿಂಡವನ್ನು ಪುರೋಹಿತರ ಮೇಲೆ ಹಾಕಿ ಓಡೋಗ್ತಾ ಇದ್ರು ಏನೋ. ಯಾಕೆಂದರೆ ಮಾಡುವುದು ಶ್ರಾದ್ದ, ಶ್ರಾದ್ದದ ಕಾಲದಲ್ಲಿ ಕೈ ಬಂದಿದೆ ಕೆಳಗಿಂದ ಅಂದರೆ ಮತ್ತೇನು ಭೂತ ಗೀತನೋ ಏನೋ ಅಂದ್ಕೊಂಡೇ ಹೋಗ್ತಾ ಇದ್ರು. ಆದರೆ ಒಳ್ಳೆಯ ಧೈರ್ಯಶಾಲಿಗಳಾಗಿರುವಂತಹ ಭೀಷ್ಮಾಚಾರ್ಯರಿಗೆ ಯಾವ ತರಹದ ಕಳವಳ ಆಗಲಿಲ್ಲ, ಧೈರ್ಯ ಗುಂದಲಿಲ್ಲ. ಕೈ ಬಂದಿದ್ದನ್ನು ನೋಡ್ತಾ ಇದ್ದಾರೆ. ಯಾರ ಕೈ ಇದು? ಕೈಯ ಆಕಾರ, ಅವುಗಳು ಅವರು ಹಾಕಿರುವ ಅಂಗುಲಿ, ಕಡಗ ಮೊದಲಾಗಿರುವಂತಹ ಆ ಒಂದು ಆಭರಣಗಳು, ಅವುಗಳನ್ನೆಲ್ಲ ನೋಡಿ ತೀರ್ಮಾನಕ್ಕೆ ಬಂದರು, ಇದು ನನ್ನ ತಂದೆಯ ಕೈಯೇ ಆಗಿದೆ. ನನ್ನ ತಂದೆಯವರೇ ಬಂದಿದ್ದಾರೆ. ನಾನು ಮಾಡುವ ಶ್ರಾದ್ದವನ್ನು ಗಮನಿಸಿ ಪ್ರೀತರಾಗಿ ಅವರೇ ಬಂದಿದ್ದಾರೆ. ಹಾಗಾಗಿ ಇನ್ಯಾಕೆ ದರ್ಭೆ ಮೇಲೆ ನಾನು ಪಿಂಡ ಪ್ರದಾನ ಮಾಡಲಿ, ಅವರೇ ಇಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರ ಕೈಯಲ್ಲೇ ಕೊಟ್ಬಿಡೋಣ ಅಂತ ಹೇಳಿ ಪಿಂಡ ಪ್ರದಾನವನ್ನು ಕೈಯಲ್ಲಿ ಕೊಡಲಿಕ್ಕೆ ಉದ್ಯುಕ್ತರಾದರು ಅಷ್ಟೇ. ಆದರೆ ಹೀಗೆ ಕೊಡ್ತಾ ಇರೋರು ಕೈಯನ್ನು ಎತ್ಕೊಂಡ್ರು, ಇಡಲಿಲ್ಲ ಅಲ್ಲಿ. ಯಾಕೆ? ಶ್ರಾದ್ದಕಲ್ಪೆ. ಶಾಸ್ತ್ರದಲ್ಲಿ
ಪಿಂಡವನ್ನು ಕೈಯಲ್ಲಿ ಕೊಡುವ ಸಂಪ್ರದಾಯ ಇಲ್ಲ. ಬರಿಹಿಷಿ ತಿಲೋದಕ ಪಿಂಡ ಪ್ರದಾನಾನಿ ಕರಿಷ್ಯೆ ಅಂತ ಸಂಕಲ್ಪ. ಪಿಂಡ ಪ್ರದಾನವನ್ನು ಬರಿಹಿಸ್ಸಿನಲ್ಲಿ ದರ್ಭೆಯಲ್ಲಿ ಮಾಡ್ತೇನೆ ಅಂತಲೇ ಸಂಕಲ್ಪ ಮಾಡ್ತೇವೆ. ಅದೇ ಶಾಸ್ತ್ರದಲ್ಲೂ ಹೇಳಿರುವುದು. ಹಾಗಾಗಿ ನಾನು ಇದನ್ನು ಕೈಯಲ್ಲಿ ಕೊಡೋದು ಸರಿಯಲ್ಲ. ನನ್ನ ತಂದೆ ಪಾದರು ಬಂದಿರಬಹುದು, ಪಿತೃಪಾದರು ಏನೋ ಅವರು ದೊಡ್ಡ ಗುಣ ಬಂದಿರಬಹುದು, ಕೈ ಕೊಟ್ಟಿರಬಹುದು, ಆದರೆ ಕೈಯಲ್ಲಿ ಮಾತ್ರ ನಾನು ಇಡೋದಿಲ್ಲ ಅಂತ ಹೇಳಿ ಬರಿಹಿಸ್ಸಿಗಳ ಮೇಲೆಯೇ ಈ ಪಿಂಡ ಪ್ರದಾನ ಮಾಡಿದರು. ಅದರಿಂದ ಏನಾಯಿತು? ಕೇವಲ ಕೈಯ ಮೂಲಕ ದರ್ಶನ ಕೊಟ್ಟಿರುವಂತಹ ಶಂತನು ಮಹಾರಾಜರು ಶಾಸ್ತ್ರದಲ್ಲಿ ಹೇಳಿದಂತೆ ವಿದ್ಯುಕ್ತವಾಗಿ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡ್ತಾ ಇರುವಂತಹ ಭೀಷ್ಮಾಚಾರ್ಯರಿಗೆ ಸಂತೋಷವಾಗಿ ನಾನೇ ಕಾಣಿಸ್ಕೊಳ್ತೇನೆ ಅಂತ ಹೇಳಿ ಮೂರ್ತಿವೆತ್ತರಾಗಿ ಬಂದು ನಿಂತರು. ಭೀಷ್ಮ, ತ್ವಯಿ ದಾಯಾದವಾನಸ್ಮಿ, ನೀನು ಮಾಡಿರುವಂತಹ ಈ ಕಾರ್ಯದಿಂದ ಸಂತೃಪ್ತನಾಗಿದ್ದೇನೆ. ನಿನ್ನನ್ನು ಉಳಿಸಿಕೊಂಡಿದ್ದು ಸಾರ್ಥಕವಾಯಿತು. ಇವತ್ತು ಬೇರೆ ಮಕ್ಕಳನ್ನೆಲ್ಲವನ್ನೂ ಕೂಡ ಕೊಟ್ಟಾಗಿತ್ತು, ಆದರೆ ನಿನ್ನ ಉಳಿಸ್ಕೊಂಡಿದ್ದು ಶಾಸ್ತ್ರದಲ್ಲಿ ನನಗೆ ಸಾರ್ಥಕ ಅನ್ನಿಸ್ತಾ ಇದೆ. ಯಾಕೆ? ಎಷ್ಟು ವಿದ್ಯುಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಕಾರ್ಯ ಮಾಡ್ತಾ ಇದ್ದಿ. ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದೆ ನಾನು. ಕಾಟಾಚಾರಕ್ಕೆ ಶ್ರಾದ್ದ ಮಾಡ್ತಾ ಇದ್ದಾನೋ, ತಿಳಿದು ಮಾಡ್ತಾ ಇದ್ದಾನೋ ಏನು ಅಂತ ಪರೀಕ್ಷೆ ಮಾಡಬೇಕು ಅಂತ ಬಂದೆ. ಎಲ್ಲಿ ಕೈಯಲ್ಲಿ ಕೊಟ್ಟು ಬಿಡ್ತೀ ನೀನು ಅಂತ ಅಂದ್ಕೊಂಡೆ. ತಿಳಿದಿರುವಂತಹ ನೀನು ಕೈಯಲ್ಲಿ ಕೊಡದೆ ಬರೀಸಿನಲ್ಲಿ ಕೊಟ್ಟಿದ್ದಿ. ನಿನಗೇನು ಬೇಕು ಕೇಳು, ನಾನು ನಿನಗೆ ಬೇಕಾದ ವರ ಕೊಡ್ತೇನೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ಇಚ್ಛಾಮರಳಿಗಳಾದರು. ಇನ್ನೂ ಅನೇಕ ಶ್ರಾದ್ದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳವಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡ್ರು. ಇದು ಹೇಗೆ ಸಾಧ್ಯ ಆಯಿತು? ವಿಧಿಯಲ್ಲಿ, ಶಾಸ್ತ್ರದಲ್ಲಿ ವಿಧಿಸಿರುವ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ಅದು ವಿಶೇಷವಾಗಿ ಅನುಗ್ರಹಕ್ಕೆ ಬರುತ್ತೆ ಎಂಬುದು ಈ ಒಂದು ಆಖ್ಯಾನದಿಂದ ನಾವು ತಿಳಿಬಹುದಾಗಿದೆ. ಹಾಗಾದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡುವಂಥದ್ದು ಸಾತ್ವಿಕರ ಒಂದು ಸ್ವರೂಪ, ಸಾತ್ವಿಕರ ಒಂದು ಲಕ್ಷಣ ಅಂತಲೂ ಕೂಡ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಎಷ್ಟವ್ಯ ಮೇವೇತಿ ಮನಃ, ಮಾಡಲೇಬೇಕು, ಭಗವತ್ ಪ್ರೀತಿಗಾಗಿ ಮಾಡಲೇಬೇಕು, ಇದು ನನ್ನ ಕರ್ತವ್ಯ ಅಂತ ತಿಳಿದು ಮನಃಪೂರ್ವಕವಾಗಿ ಮಾಡುವಂಥವನು ಕೂಡ ಸಾತ್ವಿಕ ಅಂತ ತಿಳಿಸ್ತಾ ಇದ್ದಾನೆ ಕೃಷ್ಣ. ಮನಃಪೂರ್ವಕವಾಗಿ ಮಾಡಬೇಕು. ಇವತ್ತು ನಾವು ಬೇಕಾದಷ್ಟು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮಾಡುವಾಗ ಯಾಂತ್ರಿಕವಾಗಿ ಮಾಡ್ತಾ ಇದ್ದೇವೆ, ಮನಃಪೂರ್ವಕವಾಗಿ ಮಾಡ್ತಾ ಇಲ್ಲ. ಒಂದು ಚರ್ಚೆ ಆಯಿತಂತೆ, ದೇವರಿಗೆ ನಾವು ಏನು ಕೊಡಬೇಕು ಅಂತ ಚರ್ಚೆ. ಒಬ್ಬರು ಹೇಳಿದರು, ದೇವರಿಗೆ ಬೇಕಾದಷ್ಟು ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳು ಅವುಗಳನ್ನೆಲ್ಲ ಕೊಡಬೇಕು, ದೇವರು ಬಹಳ ಖುಷಿ ಪಡ್ತಾನೆ ಅಂತ ಹೇಳಿದರು. ಆಗ ಇನ್ನೊಬ್ಬರು ಹೇಳಿದರು, ಇಲ್ಲ ಇಲ್ಲ, ಮುತ್ತು, ರತ್ನ, ವಜ್ರ, ವೈಢೂರ್ಯ ಇವುಗಳಿಂದ ದೇವರಿಗೇನು ತೃಪ್ತಿ ಆಗೋದೇ ಇಲ್ಲ. ಯಾಕೆ ಅಂದರೆ ದೇವರೆಲ್ಲಿರೋದು? ಕ್ಷೀರಸಾಗರದಲ್ಲಿ, ಸಮುದ್ರದಲ್ಲಿ ಇದ್ದಾನೆ. ಸಮುದ್ರದಲ್ಲಿಯೇ ಮುತ್ತು, ರತ್ನ, ಹವಳ ಎಲ್ಲ ಸಿಗುವಂಥದ್ದು. ಹಾಗಾಗಿ ಅವನ ಮನೆಯಲ್ಲಿರುವುದನ್ನೇ ಅವನಿಗೆ ಕೊಟ್ಟರೆ ಏನು ಸಂತೃಪ್ತಿ ಆಗುತ್ತೆ? ಹಾಗಾಗಿ ಅದರಿಂದ ತೃಪ್ತಿ ಆಗೋಲ್ಲ ಅಂತ ಹೇಳಿದ್ರಂತೆ. ಇನ್ನೊಬ್ಬ ಹೇಳಿದ, ಇಲ್ಲ, ಮುತ್ತು ರತ್ನ ಕೊಟ್ಟರೆ ಸಂತೃಪ್ತಿ ಆಗಲ್ಲ, ಬೇಕಾದಷ್ಟು ದುಡ್ಡು ಕೊಡಬೇಕು, ಅವನು ಕಾಂಚನ ಬ್ರಹ್ಮ, ಬೇಕಾದಷ್ಟು ದುಡ್ಡು ಕೊಡಬೇಕು, ದುಡ್ಡಿಂದ ಪ್ರೀತನಾಗ್ತಾನೆ ಅವನು ಅಂತ ಅಂದ್ರಂತೆ. ಅಂದಾಗ ಅದನ್ನು ಕೇಳಿಸ್ಕೊಂಡವ್ರು ಅಂದರು, ಇಲ್ಲ ಇಲ್ಲ ಇಲ್ಲ, ಅದಕ್ಕೂ ತೃಪ್ತಿ ಆಗಲ್ಲ. ಯಾಕೆಂದರೆ ದುಡ್ಡನ್ನು ಕೊಡೋರು ಯಾರು ನಮಗೆಲ್ಲ? ಮಹಾಲಕ್ಷ್ಮಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸತ್ವಗುಣ ಕೊಡು ಅನ್ನೋದಕ್ಕಿಂತಲೂ ದುಡ್ಡು ಕೊಡ್ತಾ ಬಾ ಅಂತ ಕರೆಯುವುದೇ ಜಾಸ್ತಿ ನಾವು. ಹಾಗಾಗಿ ಅಂತಹ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ? ವೈಕುಂಠದಲ್ಲಿದ್ದಾಳೆ. ವೈಕುಂಠದಲ್ಲೂ ಎಲ್ಲಿದ್ದಾಳೆ? ಭಗವಂತನ ಹತ್ರ ಇದ್ದಾಳೆ. ಭಗವಂತನಲ್ಲೂ ಎಲ್ಲಿದ್ದಾಳೆ? ಪಾದದ ಹತ್ರ ಕೂತು ಕಾಲೋತ್ತಾ ಇದ್ದಾಳೆ. ಹಾಗಾಗಿ ಮಹಾಲಕ್ಷ್ಮಿಯೇ ಭಗವಂತನ ಪಾದದಡಿಯಲ್ಲಿ ಕೂತು ಕಾಲೊತ್ತಾ ಇರುವಾಗ, ದುಡ್ಡಿನ ಅಭಿಮಾನಿನಿಯೇ ಆಗಿರುವಾಗ ದೇವರಿಗೆ ದುಡ್ಡು ಕೊಟ್ಟರೆ ಎಲ್ಲಿ ಪ್ರೀತರಾಗ್ತದೆ? ಯಾರಿಗೆ ಏನಿಲ್ಲ ಅದನ್ನು ಕೊಡಬೇಕಂತ ಅವ ಪ್ರೀತಿ ಆಗುತ್ತೆ. ಹಾಗಾದರೆ ದೇವರಿಗೆ ಪ್ರೀತಿಯಾಗಬೇಕು ಅಂದರೆ ಮುತ್ತು, ರತ್ನ, ವೈಢೂರ್ಯ, ಮಾಣಿಕ್ಯಾದಿಗಳು ಕೊಡುವ ಹಾಗಿಲ್ಲ, ಅವನಲ್ಲೇ ಇದೆ.
ಲಕ್ಷ್ಮೀದೇವಿಯೇ ಕಾಲೊತ್ತಾ ಕುಳಿತಿದ್ದಾಳಾದ್ದರಿಂದ ದುಡ್ಡು ಕೊಟ್ಟರೂ ಸಂತೋಷ ಆಗಲ್ಲ. ಹಾಗಾದರೆ ದೇವರಲ್ಲಿ ಇಲ್ಲದೇ ಇರುವುದನ್ನು ಕೊಡಬೇಕು. ದೇವರಲ್ಲಿ ಏನಿಲ್ಲ ರೀ, ಎಲ್ಲ ಇದೆ, ಅವನಿಗೆಲ್ಲವೂ ಇದೆ. ಇಲ್ಲದೇ ಇದ್ದವರಿಗೆಲ್ಲವೂ ಕೊಡ್ತಾನೆ ಅಂದ ಮೇಲೆ ಅವನಲ್ಲಿ ಏನಿಲ್ಲ, ಎಲ್ಲ ಇದೆ. ಹಾಗೆ ಅವನಿಗೇನು ಕೊಡಬೇಕು ಅಂದರೆ, ಆದರೂ ದೇವರಲ್ಲಿ ವಿಚಾರ ಮಾಡಿದರೆ ಒಂದಿಲ್ಲ ಅಂತೆ. ಏನಿಲ್ಲ ಭಗವಂತನಲ್ಲಿ ಅಂತ ಕೇಳಿದರೆ, ಭಗವಂತನಲ್ಲಿ ಮನಸ್ಸಿಲ್ಲ. ದೇವರಲ್ಲಿ ಏನಿಲ್ಲ, ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮನಸ್ಸಿಲ್ಲ ಅಂದರೆ, ಮನವನಿತ್ತರೆ ತನ್ನ ನೀವನು ತನುವನು ದಂಡಿಸಿ ದಿನದಿ ಸಾಧನೆಯ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂತಾರೆ ದಾಸರು. ಭಗವಂತನಿಗೆ ಮನಸ್ಸನ್ನು ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಭಗವಂತನಿಗೆ ಮನಸ್ಸಿಲ್ವಾ ಅಂದರೆ, ಇಲ್ಲ ಅಂತೆ, ಭಗವಂತನಿಗೆ ಮನಸ್ಸಿಲ್ಲ ಅಂತ. ಯಾಕೆ ಅಂದರೆ, ಗೋಪಿಕಾಸ್ತ್ರೀಯರೇ ಮೊದಲಾಗಿರುವಂತಹ ಭಕ್ತರೆಲ್ಲ ದೇವರನ್ನ ಧ್ಯಾನ ಮಾಡಿ ಭಗವಂತ ದೇವರೇನು ಮಾಡಿದ್ದಾನೆ, ಮನಸ್ಸನ್ನೆಲ್ಲ ಗೋಪಿಕಾಸ್ತ್ರೀಯರಿಗೆಲ್ಲ ಕೊಟ್ಬಿಟ್ಟಿದ್ದಾನಂತೆ. ಯಾವಾಗಲೂ ಅವ್ರ ಹತ್ರನೇ ಮನಸ್ಸಿರ್ತದಂತೆ. ಹಾಗಾಗಿ ದೇವರಲ್ಲಿ ಏನಿಲ್ಲ, ಮನಸ್ಸಿಲ್ಲ. ಹಾಗಾದರೆ ಏನು ಇಲ್ಲ ಅದನ್ನು ಕೊಡಬೇಕು. ಆದ್ದರಿಂದ ಭಗವಂತನಲ್ಲಿ ಮನಸ್ಸಿಲ್ಲ. ಆದ್ದರಿಂದ ನಾವೆಲ್ಲ ನಮ್ಮ ಮನಸ್ಸನ್ನು ಕೊಡಬೇಕು ಅಂತ ಅರ್ಥ ಆಯಿತು. ಅದರಿಂದ ಏನು ಅಂದರೆ, ಮನವನಿತ್ತರೆ ತನ್ನ ನೀವನು, ಅದನ್ನು ದಾಸರು ಮುಂದುವರಿಸ್ಕೊಂಡು ಹೋಗ್ತಾನೆ. ಯಾರು ಭಗವಂತನಿಗೆ ಮನಸ್ಸನ್ನು ಕೊಡ್ತಾರೋ ಭಗವಂತ ತನ್ನನ್ನೇ ತಾನು ಕೊಟ್ಕೊಳ್ತಾನೆ. ಅವನೇ ನಮಗೆ ಸಿಕ್ಕ ಅಂದರೆ, ಕಿಮಲಭ್ಯಂ ಭಗವತಿ ಸುಪ್ರಸನ್ನೇ ಶ್ರೀನಿಕೇತನೆ. ಏನು ತಾನೇ ನಮಗೆ ದುರ್ಲಭ ಲೋಕದಲ್ಲಿ ಎಲ್ಲವೂ ಕೂಡ ಬಂದ ಹಾಗಾಗತ್ತೆ, ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಲಭಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮನಪೂರ್ವಕವಾಗಿರುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಅದನ್ನು ಕೃಷ್ಣ ಪರಮಾತ್ಮ ಹೇಳುವಾಗ, ಎಷ್ಟವ್ಯ ಮೇವೇತಿ ಮನಃ ಸಮಾಧಾಯಸ ಸಾತ್ವಿಕ. ಮನಪೂರ್ವಕವಾಗಿ ಇದು ನನ್ನ ಕರ್ತವ್ಯ, ಇದು ನಾನು ಮಾಡುವ ಯಜ್ಞ ಅಂತ ತಿಳಿದು ಮಾಡಿದಾಗ ಅದು ಸಾತ್ವಿಕವಾಗಿರುವಂತಹ ಒಂದು ಫಲವನ್ನು ಕೊಡ್ತದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಭಗವಂತನು ಹೇಳಿ ಇನ್ನು ರಾಜಸವಾಗಿರುವಂತಹ ಯಜ್ಞದ ಬಗ್ಗೆ ತಿಳಿಸ್ತಾ ಇದ್ದಾನೆ. ರಾಜಸ ಯಜ್ಞ ಅಂದರೆ ಎಂಥದ್ದು? ಸಾತ್ವಿಕ ಯಜ್ಞದ ನಂತರ ರಾಜಸ ಯಜ್ಞವನ್ನು ಹೇಳ್ತಾನೆ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ರಾಜಸಂ ವಿದ್ಧಿ ಭರತಶ್ರೇಷ್ಠ, ಭರತ ಕುಲೋತ್ಪನ್ನನೇ. ಫಲವನ್ನು ಅಭಿಸಂಧಾಯ, ತನಗೆ ಬೇಕು ಅಂತ ಅಪೇಕ್ಷಿಸ್ತಾನೆ. ಚ ಮತ್ತು ದಂಭಾರ್ಥಂ ಅಪಿ, ದಂಭಾರ್ಥಕ್ಕೋಸ್ಕರ, ಲೋಕದಲ್ಲಿ ನೋಡಲಿ ಎಂಬುವ ಉದ್ದೇಶದಿಂದ. ಯತ್ ಯಾವ ಯಜ್ಞವು ಯುಜ್ಯತೆ ಮಾಡಲ್ಪಡುತ್ತದೆಯೋ ತಂ ಯಜ್ಞಂ ಆ ಯಜ್ಞವನ್ನು ರಾಜಸಂ ಏವ ರಾಜಸವೆಂದೇ ವಿದ್ಧಿ ತಿಳಿ ಅಂತ ಇದರ ಸಾಮಾನ್ಯವಾಗಿರುವಂತಹ ಅರ್ಥ. ಯಾರು ನಾನು ಮಾಡಿದ ಯಜ್ಞವನ್ನು ನೋಡಲಿ, ನಾನು ಎಂಥವನು, ನನ್ನ ಕೆಪ್ಯಾಸಿಟಿ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಯಜ್ಞವನ್ನು ಮಾಡಿಸೋದು, ಯಜ್ಞವನ್ನು ಮಾಡೋದು. ಫಲವನ್ನೇ ಗೃದ್ರ ದೃಷ್ಟಿಯಲ್ಲ ಅದರೇನೇ ನೋಡೋದು. ದೇವರ ಬಗ್ಗೆ ಚಿಂತನೆ ಇಲ್ಲ, ಫಲದಲ್ಲಿಯೇ ಲಕ್ಷ್ಯ. ದೇವರ ಲಕ್ಷ್ಯವೇ ಇಲ್ಲ ಅವನಿಗೆ. ಲಕ್ಷ್ಯದ ಮೇಲೆಯೇ ಲಕ್ಷ್ಯವೇ ಹೊರತು ಭಗವಂತನಲ್ಲಿ ಲಕ್ಷ್ಯ ಇಲ್ಲ, ಅಲಕ್ಷ್ಯ. ಇಂತಹ ಯಜ್ಞವನ್ನು ರಾಜಸ ಅಂತ ತಿಳಿ ಅಂತಾರೆ. ಯಾರು ಈ ಥರದ ಯಜ್ಞವನ್ನು ಇಚ್ಛೆ ಪಡ್ತಾರೋ ಅವರು ರಾಜಸರು ಅಂತ ಅದು ತಿಳ್ಕೊಳ್ಳುವಂಥದ್ದು. ಅಭಿಸಂಧಾಯತು ಫಲಂ. ಹಿಂದೆ ಸಾತ್ವಿಕರ ಲಕ್ಷಣ ಹೇಳುವಾಗ ಫಲದ ಆಕಾಂಕ್ಷೆಯನ್ನು ಮರೆತ ಅಲ್ಲ, ಬಿಟ್ಟ ಅಂತ ಅರ್ಥ. ಫಲದ ಆಕಾಂಕ್ಷೆಯನ್ನೇ ಮಾಡದೆ ಪ್ರಾರಂಭ ಮಾಡಿದವರು ಸಾತ್ವಿಕರು. ಇಲ್ಲಿ ಅಭಿಸಂಧಾಯತು ಫಲಂ, ಫಲದಲ್ಲಿ ಅವನಿಗೆ ಬಹಳ ದೊಡ್ಡ ದೃಷ್ಟಿ, ಫಲದಲ್ಲೇ ಮುಖ್ಯ ಅವನಿಗೆ. ದೇವರ ಬಗ್ಗೆ ಅಲಕ್ಷ್ಯ. ದೇವರು ಯಾಕೆ ಅಂದರೆ ಫಲ ಕೊಡ್ತಾನೆ ಅಂತ ದೇವರು ಕಾಲು ಹಿಡಿದಿದ್ದಾನಷ್ಟೇ. ಹಾಗಾಗಿ ಫಲ ಎಂಬುವಂಥದ್ದು ಮುಖ್ಯ ಅಂತ ತಿಳ್ಕೊಂಡಿದ್ದಾನೆ.
ಅಂತಹ ವ್ಯಕ್ತಿ ಹೇಳ್ತಾ ಇದ್ದಾರೆ, ಫಲ ಎಂಬುವಂಥದ್ದು ಇಚ್ಛೆಪಟ್ಟಾಗ ಅದು ಏನಾಗುತ್ತೆ ಅಂದರೆ ರಾಜಸ ಆಗುತ್ತೆ. ಆ ಪೂಜೆ ಯಜ್ಞ, ನಾನು ಹಿಂದೆ ಹೇಳಿದಂತೆ ಯಜ್ಞ ಅಂದರೆ ಎಲ್ಲ ಯಜ್ಞ, ಸ್ವಾಧ್ಯಾಯ ಯಜ್ಞ, ದಾನ ಯಜ್ಞ, ತಪೋಯಜ್ಞ, ಧ್ಯಾನ ಯಜ್ಞ ಅಂದರೆ ಯೋಗ ಯಜ್ಞ ಎಲ್ಲವೂ ಸೇರುತ್ತದೆ. ಫಲದಲ್ಲಿ ಕಟಾಕ್ಷ ಇಟ್ಟರೆ ರಾಜಸ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ, ಫಲದ ಬಗ್ಗೆ ಚಿಂತಿಸಬಾರದು, ಫಲವನ್ನು ದೇವರಲ್ಲಿ ಬೇಡಬಾರದು, ಹಾಗೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಫಲವನ್ನು ಯೋಚನೆ ಮಾಡಬಾರ್ದು ಬಿಡ್ರಿ, ಆದರೆ ಶಾಸ್ತ್ರಗಳೇ ಫಲವನ್ನು ನಿನಗೆ ಈ ಥರದ್ದು ಯೋಚನೆ, ನೀನು ಈ ಥರದ್ದು ಇಚ್ಛೆ ಪಡ್ತೀಯ ಅಂತ ಆದರೆ ಇದು ಪೂಜೆ ಮಾಡು ಅಂತ ಹೇಳಿದಲ್ಲ. ಸ್ವರ್ಗ ಕಾಮಃ ಕಾರ್ಯೇರಿಯ ಯಜೇತ, ಪುತ್ರ ಕಾಮಃ ಪುತ್ರೇಷ್ಟಿಯ ಯಜೇತ, ಪುತ್ರೇಷ್ಟಿಯ ಯಜೇತ. ಪುತ್ರನನ್ನು ಇಚ್ಛೆ ಪಡುವಂಥವ್ರು ಏನು ಮಾಡಿರಿ? ಪುತ್ರೇಷ್ಟಿಯಾಗ ಮಾಡಿರಿ. ಸ್ವರ್ಗ ಬೇಕಾ? ಕಾರ್ಯೇರಿಯ ಅಂತ ಒಂದಿದೆ, ಅದನ್ನು ಮಾಡಿರಿ. ಮಳೆ ಬೇಕಾ? ಪರ್ಜನ್ಯಯಾಗ ಮಾಡಿರಿ. ನಿಮಗೆ ಒಳ್ಳೆಯ ತರಹದಲ್ಲಿ ಅಭಿವೃದ್ಧಿ ಆಗಬೇಕಾ? ದುಡ್ಡಿನಲ್ಲಿ ಲಕ್ಷ್ಮೀ ಪೂಜೆ ಮಾಡಿರಿ. ಎಲ್ಲ ತರಹದ ಒಂದು ಭಯಗಳು ಪರಿವೃತ್ತಿ ಆಗಬೇಕಾ? ನರಸಿಂಹನನ್ನು ಆರಾಧನೆ. ಹೀಗೆ ಫಲವನ್ನು ನಾವಲ್ಲ, ಶಾಸ್ತ್ರವೇ ವಿಧಾನ ಮಾಡ್ತಾ ಇದೆಯಲ್ಲ. ಫಲವನ್ನು ಇಟ್ಕೊಳ್ಬಾರ್ದು, ಫಲವನ್ನು ಇಟ್ಕೊಳ್ಳದೆ ಮಾಡಿ ಅಂತ ಇದ್ದೀರಲ್ಲ ಅಂತ ಕೇಳಿದರೆ ಅದಕ್ಕೆ ಅರ್ಥ ಬಹಳ ಚೆನ್ನಾಗಿ ಹೇಳ್ತಿದ್ರು ನಮ್ಮ ಸ್ವಾಮಿಗಳು. ಈಗ ಶಾಸ್ತ್ರ ಫಲವನ್ನು ಹೇಳಿದೆ, ಹೌದು. ಹೇಳಿದ ಮಾತ್ರಕ್ಕೆ ಫಲವನ್ನು ತಂದುಕೊಂಡು ಈ ಪೂಜೆ ಮಾಡಿರಿ, ಈ ಯಜ್ಞ ಮಾಡಿರಿ ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ನಿಮಗೆ ಒಂದು ವೇಳೆ ಫಲೇಚ್ಛ ಬಂದರೆ ಎಲ್ಲೋ ತಾಮಸೀ ಪ್ರವೃತ್ತಿಗಳ, ತಾಮಸೀ ದುಷ್ಟಶಕ್ತಿಗಳನ್ನು ಆರಾಧನೆ ಮಾಡದೆ ಇಲ್ಲೇ ನಮ್ಮಲ್ಲೇ ಇದೆ, ಇದನ್ನು ಆರಾಧನೆ ಮಾಡಿರಿ ಅಂತ ಒಂದು ದಿಗ್ದರ್ಶನ ಮಾಡಿದೆಯೇ ಹೊರತು ಫಲವನ್ನು ತಂದುಕೊಂಡು ನೀವು ಪೂಜೆ ಮಾಡಿರಿ ಅಂತ ಹೇಳಿದ್ದಲ್ಲ. ನಿಮಗೊಂದು ವೇಳೆ ಮಗ ಬೇಕು, ಉತ್ತಮನಾದದ್ದು ಅಂತ ಬಂದರೆ ಆಗ ನೀವು ಇದನ್ನು ಮಾಡಿರಿ ಅಂತ ಒಂದು ದಿಗ್ದರ್ಶನ ಮಾಡಿದೆ. ಉದಾಹರಣೆಗೆ ಒಬ್ಬ ಡಾಕ್ಟರ್ ತಲೆನೋವಿಗೆ ಔಷಧಿ ಕೊಡಲಾಗುವುದು ಅಂತ ಹಾಕ್ಕೊಂಡಿದ್ದ. ತಲೆನೋವಿಗೆ ಔಷಧಿ ಕೊಡಲಾಗುವುದು ಅಂತ ಹಾಕ್ಕೊಂಡ ಡಾಕ್ಟರ್ ಹತ್ರ ತಲೆನೋವು ಬರೆಸ್ಕೊಂಡು ತಲೆಯನ್ನು ಜಜ್ಜಿ ತಲೆನೋವು ಬರೆಸ್ಕೊಂಡು ಹೋಗೋದಲ್ಲ. ಎಲ್ಲರಿ ತಲೆನೋವಿಗೆ ಔಷಧಿ ಕೊಡುವುದು ಆಗುವುದು ಅಂತ ಹಾಕ್ಕೊಂಡಿದ್ದಾನೆ ಅಂದರೆ ತಲೆನೋವು ಬರೆಸ್ಕೊಂಡು ಬನ್ನಿ ಅಂತ ಅಲ್ಲ. ಒಂದು ವೇಳೆ ನಿಮಗೆ ತಲೆನೋವು ಬಂದರೆ ಏನೇನೋ ಮಾಡಬೇಡ್ರಿ, ಇಲ್ಲಿ ಬನ್ನಿರಿ, ನಿಮಗೆ ಒಳ್ಳೆಯ ಪರಿಹಾರ ಕೊಡ್ತೇನೆ ಅಂತ ದಿಗ್ದರ್ಶನ ಮಾಡ್ತಾರೆ ವೈದ್ಯರು. ಹಾಗೆ ಶಾಸ್ತ್ರಗಳು, ವೇದ, ಸ್ತೋತ್ರ ಸಾಹಿತ್ಯ ಒಂದೊಂದು ಫಲವನ್ನು ಹೇಳಿದೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಧನಮಾಪ್ನುಯಾತ್, ಯಶಾರ್ಥಿ ಲಭತೆ ಯಶಃ, ಹೀಗೆ ಯಶೋರ್ಥಿ ಲಭತೆ ಯಶಃ. ಈ ತರಹದ ಫಲಗಳನ್ನು ಕೊಡ್ತೇನೆ ಅಂದರೆ ಏನರ್ಥ? ನಿಮಗೊಂದು ವೇಳೆ ಈ ಯೋಚನೆ ಬಂದರೆ ಇದನ್ನು ಮಾಡಿರಿ ಅಂತ ದಿಗ್ದರ್ಶನ ಮಾಡಿದೆಯೇ ಹೊರತು ಫಲವನ್ನು ಇಚ್ಛೆಪಟ್ಟು ನೀವು ಇದನ್ನು ಮಾಡಿರಿ ಅಂತ ಹೇಳಿಲ್ಲ. ಮತ್ತು ಇನ್ನೊಂದು, ಶಾಸ್ತ್ರದಲ್ಲಿ ಫಲಗಳನ್ನು ಹೇಳುವಂಥದ್ದು ರೋಚನಾರ್ಥ ಫಲಶ್ರುತಿ ಅಂತ ಒಂದು ಮಾತಿದೆ. ವ್ಯಕ್ತಿಗಳಿಗೆ ಅಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ, ಅವರನ್ನು ಸೆಳಿಲಿಕ್ಕೋಸ್ಕರ ಶಾಸ್ತ್ರದಲ್ಲಿ ಫಲಗಳ ಬಗ್ಗೆ ವಿಚಾರ ಮಾಡಿರ್ತಾರೆ, ಫಲವನ್ನು ಹೇಳಿರ್ತಾರೆ. ಉದಾಹರಣೆಗೆ, ತಾಯಿ ಮಗುವಿನ ರೋಗವನ್ನು ವಾಸಿ ಮಾಡಬೇಕಾಗಿದೆ. ಆ ಜ್ವರ ಹೋಗಬೇಕು ಅಂದರೆ ಕಹಿಯಾದ ಮಾತ್ರೆ ಹಾಕಬೇಕು. ಕಹಿಯಾದ ಮಾತ್ರೆಯನ್ನು ಕುಡಿಲಿಕ್ಕೆ ಮಗು ಕೇಳೋಲ್ಲ. ಮಾತ್ರೆ ತಗೊಳ್ಳದೇ ಇದ್ದರೆ ವಾಸಿ ಆಗೋಲ್ಲ. ವಾಸಿ ಆಗದೇ ಇದ್ದರೆ ತಾಯಿಗೆ ತಲೆನೋವು ಕಮ್ಮಿ ಆಗಲ್ಲ ಮಗು ಬಗ್ಗೆ, ಅದೇ ತಲೆ ಬಿಸಿಯಲ್ಲಿ ಇರ್ತಾಳೆ. ಹಾಗಾಗಿ ಮಾತ್ರೆ ತಗೊಳ್ಬೇಕು. ಔಷಧಿಯನ್ನು ತಾಯಿ ಏನು ಮಾಡ್ತಾಳೆ? ಕಹಿಯಾದ ಔಷಧಿಯನ್ನು ಮೊದಲು ಹಾಕದೆ ಬೆಲ್ಲವನ್ನೋ ಸಿಹಿಯನ್ನೋ ಮೊದಲು ಹಾಕಿ, ಆ ಸಿಹಿಯಿಂದ ಸಂತುಷ್ಟವಾಗಿರುವಂತಹ ಮಗು ತದನಂತರ ತಿನಿಸುವುದು ಸಿಹಿಯೇ ಅಂತ ಭ್ರಮಿಸಿ ಬಾಯಿ ತೆಗೆಯುತ್ತೆ. ಅಮ್ಮ ತಕ್ಷಣ ಔಷಧಿಯನ್ನು ಹಾಕ್ತಾಳೆ. ರೋಗ ಗುಣ ಆಯಿತು,
ತಾಯಿಗೂ ಕೂಡ ನೆಮ್ಮದಿ ಸಿಕ್ತು. ಇದು ತಾಯಿಯು ಮಾಡುವಂತಹ ಒಂದು ಲೋಕದ ಪ್ರವೃತ್ತಿ. ಭಗವಂತನೂ ಕೂಡ ಸಕಲ ಜಗಜ್ಜನನಿಯಾಗಿರುವಂತಹ ಭಗವಂತನೂ ಕೂಡ ಇದೇ ತರಹದ ಪ್ರವೃತ್ತಿಯನ್ನೇ ಭಕ್ತರ ಮೇಲೆ ಮಾಡ್ತಾ ಇದ್ದಾನೆ. ಕೇವಲ ನಿಷ್ಕಾಮ ಕರ್ಮವನ್ನು ಮಾಡ್ರಿ, ಯಾವ ಫಲಾಪೇಕ್ಷೆಯನ್ನು ಪಡಬೇಡ್ರಿ ಅಂತ ಹೇಳಿಕೊಂಡು ಹೇಳ್ತಾ ಹೋದರೆ ಅವರು ದೇವಸ್ಥಾನಕ್ಕೆ ಬರೋದು ಬಿಟ್ಬಿಡ್ತಾರೆ, ಸ್ತೋತ್ರ ಪಾರಾಯಣ ಮಾಡೋದೇ ಬಿಟ್ಟುಬಿಡ್ತಾರೆ, ದೇವರ ಮನೆಗೆ ಬೀಗನೆ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಇಂತಿಂತಹ ಕರ್ಮಗಳನ್ನು ಮಾಡಿದಾಗ ಇಂತಿಂತಹ ಫಲ ಇದೆ ಅಂತ ಫಲವನ್ನು ಹೇಳ್ತಾನೆ. ಫಲದ ಅಭಿರುಚಿಯಿಂದ ನಾವು ಪ್ರವೃತ್ತಿ ಮಾಡ್ತೇವೆ. ಸಿಹಿಯ ಆ ಒಂದು ಸ್ವಾದಕ್ಕೆ ಒಳಗಾದ ಮಗು ಮತ್ತೆ ಬಾಯಿ ತೆರೆಯುವಂತೆ, ವಿಷಯ ಪದಾರ್ಥಗಳಲ್ಲೇ ಆಸಕ್ತರಾದ ನಮಗೆ ನಿಷ್ಕಾಮ ಕರ್ಮವು ಕಹಿಯಂತ ಕಂಡಿದ್ದರಿಂದ ಸಿಹಿಯಂತೆ ತೋರುವ ವೈಶೇಷಿಕೀಯವಾಗಿರುವಂತಹ ವೈಶೇಷಿಕ ಪದಾರ್ಥಗಳ ಆಸೆಯನ್ನು ಭಗವಂತನು ಹುಟ್ಟಿಸಿ ಆ ತರಹದ ಒಂದು ವಿಷಯಗಳನ್ನು ಫಲಗಳನ್ನು ನಿರೂಪಣೆ ಮಾಡ್ತಾನೆ. ಆಗ ನಾವು ಆ ಒಂದು ಸ್ತೋತ್ರ ಪಾರಾಯಣನೋ ಯಜ್ಞಯಾಗಗಳೋ ಅಥವಾ ಜಪತಪಗಳನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಹಾಗಾಗಿ ಯಾವಾಗ ನಮಗೆ ಪ್ರವೃತ್ತಿ ಉಂಟಾಯಿತೋ, ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡುವ ಪ್ರವೃತ್ತಿ ಉಂಟಾಯಿತಲ್ಲ, ಆಮೇಲೆ ಕ್ರಮೇಣ ನೀವು ಮಾಡುವ ಪೂಜೆ ಮಾಡ್ತಾ ಮಾಡ್ತಾ ಅಭ್ಯಾಸವಾದ ನಮಗೆ ಭಗವಂತ ಅಂತಾನೆ, ಇದಕ್ಕಾಗಿ ಮಾಡಿದ್ದೀರಿ, ಇನ್ನು ಮುಂದೆ ನನಗಾಗಿ ಸ್ವಲ್ಪ ಮಾಡಿರಿ ಅಂತ. ಯಾಕೆ? ಕರ್ಮವನ್ನು ಮಾಡಿಯೇ ಗೊತ್ತಿಲ್ಲದೇ ಇರುವಂತಹ ವ್ಯಕ್ತಿ ನೇರವಾಗಿ ಭಗವದಾರಾಧನೆ ಮಾಡಿರಿ ಅಂದರೆ ಮಾಡಲಿಕ್ಕಾಗೋದಿಲ್ಲ. ಕರ್ಮವನ್ನು ಮಾಡುವ ಅಭ್ಯಾಸ ಬೆಳೆಸ್ತಾನೆ ಭಗವಂತ. ಹೇಗೆ ಮಾಡಬೇಕು ಕರ್ಮ, ಹೇಗೆ ಪಾರಾಯಣ ಮಾಡಬೇಕು ಅಂತ ಗೊತ್ತೇ ಇಲ್ಲ ನಮಗೆ. ಅದಕ್ಕೆ ಅಭ್ಯಾಸ ಬರೆಸ್ಲಿಕ್ಕೋಸ್ಕರ ಫಲವನ್ನು ಹೇಳಿದ. ಫಲವನ್ನು ಆದ ಮೇಲೆ ದೇವರಿಗೆ ಯಾವಾಗ ಪ್ರೀತಿ, ಫಲದಿಂದ ಮುಖ್ಯವಾದ ಪ್ರಯೋಜನ ಏನು, ಔಷಧಿಯಿಂದ ಮುಖ್ಯವಾದ ಪ್ರಯೋಜನ ತಾಯಿಗೇನು, ರೋಗ ರುಜಿನ ಮಾಡುವುದು ಮುಖ್ಯ ತಾಯಿಗೆ. ಅದು ಬಿಟ್ಟು ಸಿಹಿಯಾದ ಬೆಲ್ಲ ತಿಂತ ಕೂಡಲಿ ಅಂತಲ್ಲ. ಹಾಗಾದರೆ ಬೆಲ್ಲ ಬಳಸಿದ ಯಾಕೆ ತಾಯಿ? ಬೆಲ್ಲವನ್ನು ಬೆಳೆಸದೆ ಹೋದರೆ ಮಗು ಔಷಧಿ ಕುಡಿಯೋಲ್ಲ ಅಂತ. ಅದಕ್ಕೋಸ್ಕರ ಔಷಧಿಗೋಸ್ಕರ ಬೆಲ್ಲ ಬೆಳೆಸಿದಂತೆ ಭಗವಂತನ ಪ್ರೀತಿಯೇ ಶಾಸ್ತ್ರಗಳ ಮುಖ್ಯ ಉದ್ದೇಶ, ಭಗವಂತನ ಅನುಗ್ರಹವೇ ಶಾಸ್ತ್ರದ ಮುಖ್ಯ ಉದ್ದೇಶ. ಆದರೆ ಇದನ್ನೇ ಹೇಳ್ತಾ ಹೋದರೆ ಜನರು ಯಾರು ಮಾಡೋಲ್ಲ ಅಂತ ಶಾಸ್ತ್ರಗಳು ಈ ರೀತಿ ಪುತ್ರಕಾಮಃ ಪುತ್ರೇಷ್ಟಿಯಾಯ ಜೇತ ಎಂಬುವಂತಹ ಫಲಗಳನ್ನು ಹೇಳಲಿಕ್ಕೆ ಶುರು ಮಾಡಿತು. ಯಾವಾಗ ಫಲವನ್ನು ಪ್ರಾರಂಭ ಮಾಡಿತೋ ಆವಾಗ ಜನರಿಗೆ ಕಾರ್ಯವನ್ನು ಮಾಡುವುದರಲ್ಲಿ ಪ್ರವೃತ್ತಿ ಉಂಟಾಯಿತು. ಹಾಗಾದರೆ ದೇವರಿಗೆ ಪ್ರೀತಿಯಾಗಲಿಕ್ಕೆ ಏನು ಮಾಡಬೇಕು ನಾವು? ನಮ್ಮ ತಂದೆಯಾಗಿ ಅನಿಸಿಕೊಂಡಿರುವ ಭಗವಂತನಿಗೆ ಪ್ರೀತಿಯಾಗಲಿಕ್ಕೆ ಹೇಗೆ ಆ ತಾಯಿಗೆ ಪ್ರೀತಿಯಾಗಲಿಕ್ಕೆ ಬೆಲ್ಲವು ಮಾತ್ರ ತಿಂದರೆ ತೃಪ್ತಿ ಆಗಲ್ಲ, ಔಷಧಿಯನ್ನು ಕುಡಿದಾಗ ಪ್ರೀತಿಯೋ, ಹಾಗೆ ನಮ್ಮ ಜಗಜ್ಜನನಿಯಾಗಿರುವಂತಹ ಭಗವಂತನಿಗೆ ಪ್ರೀತಿಯಾಗಲಿಕ್ಕೆ ಕಾಮನೆಗಳನ್ನು ಇಟ್ಟುಕೊಂಡು ಸಕಾಮ ಕರ್ಮವನ್ನು ಮಾಡುವುದರಿಂದಲೇ ಪ್ರೀತಿ ಅಲ್ಲ, ನಿಷ್ಕಾಮ ಕರ್ಮವನ್ನು ಮಾಡಿದಾಗಲೇ ಪ್ರೀತಿ. ಇದು ಶಾಸ್ತ್ರದ ಗೀತೆಯ ಎಸೆನ್ಸ್. ಅದನ್ನು ಭಗವಂತ ಹೇಳ್ತಾನೆ, ಅಭಿಸಂಧಾಯತು ಫಲಂ. ರಾಜಸರು ಫಲವನ್ನೇ ಅಭಿಸಂಧಾಯ, ಅದನ್ನು ಅವರು ಹೆಚ್ಚು ಹೆಚ್ಚು ಇಚ್ಛೆ ಪಡ್ತಾ ಇರ್ತಾರೆ. ಉತ್ತಮವಾದ ರೀತಿಯಿಂದ ಉತ್ತೀರ್ಣ ಆಗಬೇಕು ಅಂತ ಹೇಳಿ ಮಕ್ಕಳಿಗೆ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಈ ಸ್ಕಾಲರ್ಶಿಪ್ ಕೊಡಲಾಗುತ್ತದೆ, ಫಸ್ಟ್ ರ್ಯಾಂಕ್ ಬಂದರೆ ಈ ರೀತಿಯಾಗಿರುವ ಪ್ರವಾಸಕ್ಕೆ ಕರ್ಕೊಂಡು ಹೋಗಲಾಗುತ್ತದೆ. ಯಾಕೆ ಹೇಳ್ತಾರೆ? ಪ್ರವಾಸಕ್ಕೆ ಕರ್ಕೊಂಡು ಹೋಗೋದವ್ರ ಉದ್ದೇಶ ಯಾವುದಕ್ಕೆ? ಅವನು ಓದುವುದರಲ್ಲಿ, ಅವನಿಗೆ ಓದುವುದರಲ್ಲಿ ಪ್ರವೃತ್ತಿ ಬೆಳೀಲಿ, ಜ್ಞಾನ ಬರಲಿ ಎಂಬುವಂತಹ ಉದ್ದೇಶ. ಏಕಾದಶಿ ಮಾಡಿದರೆ ನಿನಗಿಷ್ಟು ಕೊಡ್ತೇನೆ, ಈ ಹಣ್ಣು ಕೊಡ್ತೇನೆ ಎಲ್ಲ ಯಾಕೆ? ಏಕಾದಶಿ ಮಾಡುವ ಬುದ್ಧಿ ಬರಲಿ. ಹಾಗಾಗಿ ಶಾಸ್ತ್ರಗಳು ಎಲ್ಲಿಯೂ ಕೂಡ ಎಲ್ಲಿ ಎಲ್ಲಿ ಇಂತಿಂತಹ ಮಾತು ಬಂದಿದೆ ಅಲ್ಲೆಲ್ಲ ಕಡೆಯೂ ಕೂಡ ಭಗವಂತನ ಪ್ರೀತಿಯೇ ಮುಖ್ಯ. ನಮಗೆ ಅದರ ಮೇಲೆ ಪ್ರವೃತ್ತಿ ಉಂಟಾಗಬೇಕು ಅಂತ ಫಲಗಳನ್ನು ಹೇಳಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋಸ್ತ್ವಕರ್ಮಣಿ ಅಂತ ಕೃಷ್ಣ ಇದನ್ನೇ ಹೇಳ್ತಾನೆ. ಅದರಲ್ಲಿ
ಸಂಘವನ್ನು ಪಡಬೇಡ. ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಅದರಲ್ಲಿ ಲೋಪದೋಷಗಳಾದರೂ ಯಾವ ತರಹದ ಪಾಪಗಳು ನಿನಗೆ ಉದಯಿಸುವುದಿಲ್ಲ ಎಂಬುದಾಗಿ ಕೃಷ್ಣ ತಾನು ತಿಳಿಸಿದ್ದಾನೆ. ಇದನ್ನು ಅಭಿಸಂಧಾಯತು ಫಲಂ, ಫಲದಲ್ಲಿ ವಿಶೇಷವಾಗಿರುವಂತಹ ಒಂದು ಅನಾಸಕ್ತಿಯನ್ನು ಮಾಡಿದರೆ ಸಾತ್ವಿಕನಾಗ್ತಾನೆ, ಅದರಲ್ಲಿ ಅವನು ಆಸಕ್ತಿಯನ್ನು ತಾಳಿದರೆ ಅವನು ರಾಜಸನಾಗ್ತಾನೆ. ಇನ್ನೊಂದು ರಾಜಸರ ಸ್ವಭಾವ ದಂಭಾರ್ಥಂ. ದಂಭ ಅಂದರೆ ಆಡಂಬರ. ನಮ್ಮಲ್ಲಿರುವ ಪೂಜೆ ಮಾಡ್ತಾನೆ ಯಾಕೆ, ಯಜ್ಞಯಾಗಗಳು ಮಾಡಿಸ್ತಾನೆ ಯಾಕೆ ಅಂದರೆ ಸಂಪತ್ ಪ್ರದರ್ಶನಕ್ಕಾಗಷ್ಟೆ. ಅದರಿಂದ ಬ್ರಾಹ್ಮಣರ ಒಳಗಡೆ ಇರುವ ಭಗವಂತ ಪ್ರೀತನಾಗಲಿ, ಜನರಲ್ಲಿರುವ ಜನಾರ್ದನನು ಪ್ರೀತನಾಗಲಿ ಇಲ್ಲವೇ ಇಲ್ಲ. ವಿಶೇಷವಾಗಿರುವಂತಹ ಒಂದು ಪ್ರೀತಿಯನ್ನು ಜನರಿಗೋಸ್ಕರ ಮಾಡುವುದವನು ಹೊರತು ಜನಾರ್ದನಿಗಾಗಿ ಅಲ್ಲ. ವಸ್ತು ಪ್ರದರ್ಶನ, ಸಂಪತ್ ಪ್ರದರ್ಶನಕ್ಕಾಗಿ ಮಾಡುವಂಥದ್ದು. ಇದು ಕೂಡ ರಾಜಸದ ಒಂದು ಗುಣ ಅಂತ ಹೇಳ್ತಾ ಇದ್ದಾನೆ. ಭಕ್ತಿ ಇಲ್ಲದೆ ಕೇವಲ ಆಡಂಬರಕ್ಕಾಗಿ ಮಾಡಿರುವಂತಹ ಕರ್ಮ ಅದು ವ್ಯರ್ಥವಾಗ್ತದೆ. ಕಾಗದದ 100 ಹಾಳೆಗಳಿದ್ದರೂ ಕೂಡ ರಾಷ್ಟ್ರ ಮುದ್ರೆ ಇರುವಂತಹ ಒಂದೇ ಒಂದು ಹಾಳೆ ಅದು ಶ್ರೇಷ್ಠತೆಯನ್ನು ಪಡೀತದೆ. ನಮ್ಮಲ್ಲಿ ಇಷ್ಟು ದೊಡ್ಡ ಪುಸ್ತಕ ಇದೆ ಅಂದರೆ ಆಗೋಲ್ಲ. ರಾಷ್ಟ್ರ ಮುದ್ರೆ ಇರುವ ಒಂದೇ ಒಂದು ನೋಟಿಗೆ ಬೆಲೆ ಇದೆ. ಹಾಗೆ ಭಕ್ತಿ ಮುದ್ರೆ ಇರುವಂತಹ ಪ್ರತಿಯೊಂದು ಕರ್ಮಕ್ಕೂ ಉತ್ತಮವಾದ ಬೆಲೆ ಇದೆ. ಭಕ್ತಿಯೇ ಇಲ್ಲದೆ ಇರುವಂತಹ ನಮ್ಮ ಕಾರ್ಯಕ್ಕೆ ಯಾವ ತರಹದ ಬೆಲೆ ಇಲ್ಲ. ಚೆಕ್ಗಳಿಗೆ ಎಲ್ಲ ತರಹದ್ದನ್ನು ಬರೆದು ಡೇಟ್ ಬರೆದಿದ್ದೇವೆ, ಎಷ್ಟು ದುಡ್ಡು ಅಂತ ಬರೆದಿದ್ದೇವೆ, ಹೆಸರುಗಳನ್ನು ಬರೆದಿದ್ದೇವೆ, ಯಾರಿಗೆ ಅಂತ ಬರೆದಿದ್ದೇವೆ, ಎಲ್ಲ ಬರೆದಿದ್ದೇವೆ, ಸೈನ್ ಒಂದು ಹಾಕಿಲ್ಲ. ಉಪಯೋಗ ಇದೆಯಾ? ಹಾಗೆ ಕರ್ಮವನ್ನು ಮಾಡುವಾಗ ಪ್ರತಿಯೊಂದನ್ನು ಮಾಡ್ತಾ ಇದ್ದೇವೆ, ಯಾವ ಲೋಪವೂ ಇಲ್ಲ, ದ್ರವ್ಯ ಲೋಪ ಇಲ್ಲ. ಆದರೆ ಭಕ್ತಿ ಒಂದು ಇಲ್ಲ ಅಂತಾದರೆ ಭಗವಂತನು ಆಡಂಬರಕ್ಕಾಗಿ ಮಾಡಿದ ಭಕ್ತಿ ವಿಹೀನವಾಗಿರುವಂತಹ ಆ ಪೂಜೆಯನ್ನು ಭಗವಂತನು ಸರ್ವತಾ ತಾನು ಸ್ವೀಕಾರ ಮಾಡಲಾರ. ಇದೇ ಶಾಸ್ತ್ರದ ಒಂದು ಸಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ದಂಭಾರ್ಥವಾಗಿ ಮಾಡುವಂಥದ್ದಲ್ಲ. ಭಕ್ತಿ ಮಾಡಿದರೆ ಶಾಸ್ತ್ರದಲ್ಲಿ ವಿಶೇಷವಾಗಿರುವಂತಹ ಒಂದು ಅನುಗ್ರಹವನ್ನು ಹೇಳಿದ್ದಾರೆ. ಇಜ್ಜತೆ ಅಭಿಸಂಧಾಯತು ಫಲಂ, ಫಲವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ದಂಭಾರ್ಥಕ್ಕೋಸ್ಕರ ಆಡಂಬರ ಪ್ರದರ್ಶನಕ್ಕೋಸ್ಕರ ಯಾರು ಯಜ್ಞವನ್ನು ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಯ ಯಜ್ಞ ಅದು ರಾಜಸ ಅಂತ ಕರೆಸಿಕೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಬಗ್ಗೆ ಅವನನ್ನು ಶಾಸ್ತ್ರ ಹೇಳುವಾಗ ಇಷ್ಟ ಮತ್ತು ಇಷ್ಟ ಸಾಧನ ಅಂತ ಕರೆದಿದ್ದಾರೆ. ಭಗವಂತನು ಕೆಲವು ಭಕ್ತರಿಗೆ ಇಷ್ಟ, ಇನ್ನು ಕೆಲವು ಭಕ್ತರಿಗೆ ಭಗವಂತನು ಇಷ್ಟ ಸಾಧನ. ಇಷ್ಟ ಸಾಧನ ಅಂದ್ರೇನು ಅಂದರೆ, ನನಗೆ ಒಂದು ಕಡೆ ಹೋಗಬೇಕು ಅಂತಿದೆ, ಯಾವುದೋ ಊರಿಗೆ ಹೋಗಬೇಕು, ಅದಕ್ಕೆ ಸರಿಯಾಗಿ ನನ್ನ ಕಾರಿದೆ, ನನ್ನ ವಾಹನ ಇದೆ. ಹಾಗಾದರೆ ನನಗೆ ಟೈಮಿಗೆ ಸರಿಯಾಗಿ ವಾಹನವು ನನ್ನನ್ನು ನನಗೆ ಇಷ್ಟವಾದ ಪ್ರದೇಶದಲ್ಲಿ ಬಿಡ್ತದೆ. ಆದ್ದರಿಂದ ನನಗೆ ಈ ವಾಹನವು ಇಷ್ಟ ಸಾಧನ. ಇಷ್ಟವಾಗಿರುವ ಪ್ರದೇಶಕ್ಕೆ ಹೋಗಲಿಕ್ಕೆ ಇದು ಇನ್ಸ್ಟ್ರೂಮೆಂಟ್, ಅದಕ್ಕೋಸ್ಕರ ಇದು ನನಗೆ ಸಾಧನ ಕಾರಣ. ಆದ್ದರಿಂದ ನನಗಿದು ಇಷ್ಟ ಸಾಧನ ಅಂತ ಇದೆ. ಅದು ಇಷ್ಟವಾದದ್ದು ಬೇರೆ ಯಾವುದೋ ಒಂದು ವಸ್ತು, ಅದಕ್ಕೆ ಇದು ಕಾರಣವಾಗಿದೆ, ಆದ್ದರಿಂದ ಇದನ್ನು ಇಷ್ಟ ಸಾಧನ ಅಂತ ಕರೀತೇವೆ. ಹಾಗೆ ಭಗವಂತನನ್ನು ಕೆಲವು ಭಕ್ತರು ಇಷ್ಟ ಅಂತ ಉಪಾಸನೆ ಮಾಡ್ತಾರಂತೆ, ಇನ್ನು ಕೆಲವು ಭಕ್ತರು ಇಷ್ಟ ಸಾಧನ ಅಂತ ಉಪಾಸನೆ ಮಾಡ್ತಾರಂತೆ. ಆದರೆ ಎರಡು ತರಹದ ಭಕ್ತರಿಗೂ ಕೂಡ ಭಗವಂತನು ಬೇಡಿದ್ದನ್ನು ಅವರವರ ಯೋಗ್ಯತಾನುಸಾರವಾಗಿ ನೀಡ್ತಾನೆ, ಯಾರ ಆಸೆಯನ್ನು ಹುಸಿಗೊಳಿಸೋದಿಲ್ಲ. ವಿಷ್ಣು ಧರ್ಮೇ ನ ನಿಷ್ಫಲ. ನಮ್ಮ ಮಿತ್ರರಿಗಾಗಿ, ನಮ್ಮ ಸಂಬಂಧಿಗಳಿಗಾಗಿ, ನಮ್ಮ ತಂದೆ ತಾಯರಿಗಾಗಿ ಮಾಡಿರುವಂತಹ ಕರ್ಮ ಕದಾಚಿತ್
ವ್ಯರ್ಥ ಆಗಬಹುದು. ಭಗವಂತನಿಗಾಗಿ ಮಾಡಿರುವಂತಹ ಒಂದು ಪೈಸವೂ ಕೂಡ ಅದು ವ್ಯರ್ಥ ಆಗೋಲ್ಲ. ಮಾಡಿದ ಒಂದು ಸ್ವಲ್ಪ ಪ್ರಯತ್ನವೂ ವ್ಯರ್ಥ ಆಗೋದಿಲ್ಲ. ಹಾಗಾದರೆ ಭಗವಂತನು ಇಷ್ಟ ಯಾರಿಗೆ, ಇಷ್ಟ ಸಾಧನ ಯಾರಿಗೆ, ಅವನು ಅಭಿಸಂಧಾಯ ಫಲಂ, ಈ ರೀತಿ ಫಲವನ್ನು ಇಟ್ಟುಕೊಂಡು ಮಾಡಿದರೆ ಫಲವನ್ನು ಕೊಡ್ತಾನಲ್ಲ, ಅದು ಎಂಥವರಿಗೆ ಕೊಟ್ಟಿದ್ದಾನೆ ಏನು ಎಂಬುವ ಒಂದು ಶಾಸ್ತ್ರದಲ್ಲಿ ಕೆಲವು ಭಾಗಗಳನ್ನು ನಾವು ಚಿಂತನೆ ಮಾಡಲಿಕ್ಕಿದೆ. ಯಾವ ರೀತಿಯಲ್ಲಿ ಶಾಸ್ತ್ರ ಅದನ್ನು ನಿರೂಪಿಸಿದೆ ಎಂಬುವಂತಹ ಕೆಲವು ದಾಸರ ಮಾತುಗಳ ಮೂಲಕ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ಜ್ಞಾನಯಜ್ಞವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಭಗವಂತನು ಸನ್ಮಂಗಲವನ್ನು ಉಂಟು ಮಾಡಲಿ. ಸಮಸ್ತ ಸನ್ಮಂಗಲಾನಿ ಭವಂತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರವಚನದಲ್ಲಿ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಅದನ್ನು ನಾವೆಲ್ಲರೂ ಕೂಡ ಅನುಸರಿಸಿ ಯಾವ ಒಂದು ಆರೋಗ್ಯ ವಿಷಯವಾಗಲಿ ಅಥವಾ ಮಾನಸಿಕ ಆರೋಗ್ಯ ಆಗಲಿ ಶಾರೀರಿಕ ಆರೋಗ್ಯ ಆಗಲಿ ಈ ಅಧ್ಯಾಯದಲ್ಲಿ ಅತ್ಯದ್ಭುತವಾಗಿ ನಿರೂಪಣೆಯನ್ನು ನೀಡಿದ್ದಾರೆ ಆಚಾರ್ಯರು. ನನ್ನ ಈ ಪಾರಾಯಣವನ್ನು ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಸಪ್ತದಶೋಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ. ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ಕರ್ಷಯन्तಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಮಾಂ ಚೈವಾन्तಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ.
कट्वां ललवणात्युष्णा कट्वां ललवणात्युष्णा तीक्ष्णरूक्षविदाहिनः तीक्ष्णरोक्षविदाहिनः आहारा राजसस्येष्टा आहारा राजसस्येष्टा दुःखशोकामयप्रदाः दुःखशोकामयप्रदाः यातयामं गतरसं यातयामं गतरसं भूतिपर्युषितं च यत् भूतिपर्युषितं च यत् उच्छिष्टमपि चामेध्यम् उच्छिष्टमपि चामेध्यं भोजनं तामसप्रियम् भोजनं तामसप्रियम् अफलाकाङ्क्षिभिर्यज्ञो अफलाकाङ्क्षिभिर्यज्ञो विधिदृष्टो य युज्यते विधिदृष्टो य युज्यते यष्टव्यमेवेति मनः यष्टव्यमेवेति मनः समाधाय स सात्विकः समाधाय स सात्विकः अभिसन्धाय तु फलम् अभिसन्धाय तु फलम् दम्भार्थमपि चैव यत् दम्भार्थमपि चैव यत् युज्यते भरतश्रेष्ठ युज्यते भरतश्रेष्ठ तं यज्ञं विद्धि राजसम् तं यज्ञं विद्धि राजसम् विधिहीनमसृष्टान्नं विधिहीनमसृष्टान्नं मन्त्रहीनमदक्षिणम् मन्त्रहीनमदक्षिणम् श्रद्धाविरहितं यज्ञं श्रद्धाविरहितं यज्ञं तामसं परिचक्षते तामसं परिचक्षते देवद्विजगुरुप्राज्ञा देवद्विजगुरुप्राज्ञा पूजनं शौचमार्जवम् पूजनं शौचमार्जवम् ब्रह्मचर्यमहिंसा च ब्रह्मचर्यमहिंसा च शारीरं तप उच्यते शारीरं तप उच्यते अनुद्वेगकरं वाक्यम् अनुद्वेगकरं वाक्यं सत्यं प्रियहितं च यत् सत्यं प्रियहितं च यत् स्वाध्यायाभ्यसनं चैव स्वाध्यायाभ्यसनं चैव वाङ्मयं तप उच्यते वाङ्मयं तप उच्यते मनःप्रसादः सौम्यत्वम् मनःप्रसाद सौम्यत्वं मौनमात्मविनिग्रहः मौनमात्मविनिग्रहः भावसंशुद्धिरित्येतत् भावसंशुद्धिरित्येतत् तपोमानसमुच्यते तपोमानसमुच्यते श्रद्धया परया तप्तम् श्रद्धया परया तप्तं तपस्तत्त्रिविधं नरैः तपस्तत्त्रिविधं नरैः फलाकाङ्क्षिभिर्युक्तैः अफलाकाङ्क्षिभिर्युक्तैः सात्विकं परिचक्षते सात्विकं परिचक्षते सत्कारमानपूजार्थं सत्कारमानपूजार्थं तपोदम्भेन चैव यत् तपोदम्भेन चैव यत् क्रियते तदिह प्रोक्तम् क्रियते तदिह प्रोक्तं राजसं चलमध्रुवम् राजसं चलमध्रुवम् मूढग्राहेणात्मनो यत् मूढग्राहेणात्मनो यत् पीडया क्रियते तपः पीडया क्रियते तपः परस्योत्सादनार्थं वा परस्योत्सादनार्थं वा तत्तामसमुदाहृतम् तत्तामसमुदाहृतं दातव्यमिति यद्दानं दातव्यमिति यद्दानं दीयतेऽनुपकारिणे दीयते नुपकारिणे देशे काले च पात्रे च देशे काले च पात्रे च तद्दानं सात्विकं स्मृतम् तद्दानं सात्विकं स्मृतं यत्तु प्रत्युपकारार्थम् यत्तु प्रत्युपकारार्थं फलमुद्दिश्य वा पुनः फलमुद्दिश्य वा पुनः दीयते च परिक्लिष्टम् दीयते च परिक्लिष्टं तद्दानं राजसंस्मृतम् तद्दानं राजसंस्मृतम् अदेशकाले यद्दानम् आदेशकाले यद्दानम् अपात्रेभ्यश्च दीयते अपात्रेभ्यश्च दीयते असत्कृतमवज्ञातम् असत्कृतमवज्ञातं
ತತ್ತಾಮಸಮುದಾಹೃತಂ तत्तामसमुदाहृतम् ಓಂ ತತ್ಸದಿತಿ ನಿರ್ದೇಶೋ ॐ तत्सदिति निर्देशो ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ब्रह्मणस्त्रिविधः स्मृतः ಬ್ರಾಹ್ಮಣಾಸ್ತೇನ ವೇದಾಶ್ಚ ब्राह्मणास्तेन वेदाश्च ಯಜ್ಞಾಶ್ಚ ವಿಹಿತಾಃ ಪುರಾ यज्ञाश्च विहिताः पुरा ತಸ್ಮಾದೋಮಿತ್ಯುದಾಹೃತ್ಯ तस्मादोमित्युदाहृत्य ಯಜ್ಞದಾನತಪಃ ಕ್ರಿಯಾಃ यज्ञदानतपक्रियाः ಪ್ರವರ್ತಂತೆ ವಿಧಾನೋಕ್ತಾಃ प्रवर्तन्ते विधानोक्ताः ಸತತಂ ಬ್ರಹ್ಮವಾದಿನಾಂ सततं ब्रह्मवादिनां ತದಿತ್ಯನಭಿಸಂಧಾಯ तदित्यनभिसन्धाय ಫಲಂ ಯಜ್ಞತಪಃ ಕ್ರಿಯಾಃ फलं यज्ञतपःक्रियाः ದಾನಕ್ರಿಯಾಶ್ಚ ವಿವಿಧಾಃ दानक्रियाश्च विविधाः ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ क्रियन्ते मोक्षकाङ्क्षिभिः ಸದ್ಭಾವೇ ಸಾಧುಭಾವೇ ಚ सद्भावे साधुभावे च ಸದಿತ್ಯೇತತ್ ಪ್ರಯುಜ್ಯತೆ सदित्येतत् प्रयुज्यते ಪ್ರಶಸ್ತೆ ಕರ್ಮಣಿ ತಥಾ प्रशस्ते कर्मणि तथा ಸಚ್ಛಬ್ದಃ ಪಾರ್ಥಯುಜ್ಯತೆ सच्छब्दः प्रार्थयुज्यते ಯಜ್ಞೇ ತಪಸಿ ದಾನೇ ಚ यज्ञे तपसि दाने च ಸ್ಥಿತಿಃ ಸದಿತಿ ಚೋಚ್ಯತೆ स्थितिः सदिति चोच्यते ಕರ್ಮ ಚೈವ ತದರ್ಥೀಯಂ कर्म चैव तदर्थीयम् ಸದಿತ್ಯೇವಾಭಿಧೀಯತೆ सदित्येवाभिधीयते ಅಶ್ರದ್ಧಯಾ ಹುತಂ ದತ್ತಂ अश्रद्धया हुतं दत्तं ತಪಸ್ತಪ್ತಂ ಕೃತಂ ಚ ಯತ್ तपस्तप्तं कृतं च यतो ಅಸದಿತ್ಯುಚ್ಯತೆ ಪಾರ್ಥ असदित्युच्यते पाठ ನ ಚ ತತ್ಪ್ರೇತ್ಯನೋ ಇಹ न च तत्प्रेत्यो इह ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ श्रद्धात्रयविभागयोगो नाम ಸಪ್ತದಶೋಧ್ಯಾಯಃ सप्तदशोऽध्यायः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ ध्रुवानीतिर्मतिर्मम ಯದಕ್ಷರಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂ ಚ ಯದ್ಭವೇದ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव ನಾರಾಯಣ ನಮೋಸ್ತುತೆ. नारायण नमोऽस्तु ते ಹೀಗೆ ಕ್ಷಮಾ ಪ್ರಾರ್ಥನೆ ಮಾಡಿದ ನಂತರ ಈಗ ಭಗವತ್ ಸಮರ್ಪಣ ಪ್ರಾರ್ಥನೆಯನ್ನು ಮಾಡೋಣ. ಭಗವತ್ ಸಮರ್ಪಣ ಎಂಬುದು ಯಾಕೆ ಹೇಳಿದಾರಂದರೆ ಇಲ್ಲಿ ಲಾಸ್ಟ್ ಕೊನೆಯ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ, ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಂತ. ಶ್ರದ್ಧೆಯಿಂದ ಮಾಡಿದರೆ ಮಾತ್ರವೇ ಅದು ಹೋಮ ಹವನಾಗಬಹುದು, ದಾನ ಆಗಬಹುದು, ತಪಸ್ಸಾಗಬಹುದು, ಯಾವುದೇ ಪೂಜಾದಿ ಕರ್ಮಗಳಾಗಬಹುದು, ಸತ್ ಆಗುತ್ತೆ. ಅಲ್ಲದೇ ಇದ್ದರೆ ಅದು ಅಸತ್ ಅಂದರೆ ಅದರ ವ್ಯರ್ಥ ಆಗುತ್ತೆ ಅಂತ ಇಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಈ ಪಾರಾಯಣವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಮಾತ್ರವೇ ನಮಗೆ ಸಂಪೂರ್ಣ ಫಲ ಸಿಗುತ್ತೆ. ತದ್ವಾರ ಜ್ಞಾನ ಸಿದ್ಧಿ ಮುಕ್ತಿ ಹೊಂದಲು ಸಾಧ್ಯವಾಗುತ್ತೆ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಆ ಭಗವತ್ ಸಮರ್ಪಣ ಶ್ಲೋಕವನ್ನು ಹೇಳಿ ಕೃಪೆಗೆ ಪಾತ್ರರಾಗೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि 17ನೇ ಅಧ್ಯಾಯದಲ್ಲಿದ್ದೇವೆ ನಾವು. ಅಂದರೆ ಇದುವರೆಗೆ 16 ಮುಕ್ತಾಯವಾಗಿ 17 ಕೂಡ
ಇನ್ನೇನು ಮುಕ್ತಾಯ ಆಗಲಿದೆ. ನಮ್ಮೊಬ್ಬರಿಗೆ ಅಲ್ಲ ಈ ಫಲಿತವು ಸಮಸ್ತ ವಿಶ್ವದಲ್ಲಿರುವಂತಹ ಆಸ್ತಿಕರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಂಬಂತೆ ನಾವು ಏನೇ ಮಾಡಿದರೂ ಕೂಡ ಆ ಭಗವಂತನಲ್ಲೇ ಸೇರುತ್ತೆ ಎಂಬ ಒಂದು ಸದರ್ಥದಿಂದ ನಾವೆಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಸಕಲವೂ ಕೂಡ ಸಮರ್ಪಣೆ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಶ್ರೀನಿವಾಸ ದೇವರ ಮಂಗಳಾಶಾಸನವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ತಿನಾಂ ಶ್ರೀವೇಂಕಟನಿವಾಸಾಯ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೇಂಕಟನಿವಾಸಾಯ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀ